ನಾಳೆ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಆಚರಣೆಗೆ ಸಂಬಂಧಪಟ್ಟಂತೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಫ್ರೀಡಂ ಹಬ್ಬವನ್ನ ಆಯೋಜಿಸಲಾಗಿದೆ. ಎಲ್ಲಿ ವಿಧಾನಸೌಧದಲ್ಲಿ ಈಗಾಗಲೇ ವಿಧಾನಸೌಧದಲ್ಲಿ ಜಿಬಿಎ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದೆ. ವೇದಿಕೆ ಸಿದ್ಧತೆ, ಲೈಟಿಂಗ್ಸ್ ವ್ಯವಸ್ಥೆ, ಸ್ಟಾಲ್ಗಳ ಸಿದ್ಧತೆ ಎಲ್ಲದನ್ನು ಕೂಡ ಮಾಡಲಾಗ್ತಾ ಇದೆ. ಕೇವಲ ಫ್ರೀಡಂ ಡೇ ಅನ್ನ ಒಂದು ರಜೆಯ ದಿನವಾಗಿ ಇರಿಸದೆ ಅದನ್ನ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಒಂದು ಅದ್ಭುತವಾದ ಸಂಕಲ್ಪವನ್ನ ಇಟ್ಕೊಂಡು ವಿಧಾನಸೌಧದಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ವೇದಿಕೆ, ಲೈಟಿಂಗ್ಸ್ ವ್ಯವಸ್ಥೆ ಮತ್ತು ಸ್ಟಾಲ್ಗಳನ್ನ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಕಾರ್ಯಕ್ರಮದ ತಯಾರಿಯಲ್ಲಿ ಜಿಬಿಎ ಫುಲ್ ಬ್ಯುಸಿ ಆಗಿದೆ ಅಂತೆ. ವಿಧಾನಸೌಧ ಬಳಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಫ್ರೀಡಂ ಹಬ್ಬಕ್ಕೆ ಮಕ್ಕಳಿಗೆ ಉಚಿತ ಪ್ರವೇಶವಿದೆ. ಮಕ್ಕಳಿಗೆ ಉಚಿತ ಪ್ರವೇಶ ಅಂತ ಜಿಬಿಎ ಹೇಳಿದೆ. ವೆಬ್ಸೈಟ್ನಲ್ಲಿ ನೋಂದಾವಣಿಗೆ ಕೂಡ ಜಿಬಿಎ ಅವಕಾಶವನ್ನ ಮಾಡಿಕೊಟ್ಟಿದೆ. ನೀವು ನೋಂದಾವಣಿ ಮಾಡ್ಕೊಳ್ಬಹುದು. ಏನೋ ಸ್ವತಂತ್ರ ದಿನಾಚರಣೆ ಅಂತ ಹೇಳಿದ್ರೆ ಏನೋ ಆಫೀಸ್ಗೆಲ್ಲ ರಜೆ ಇರುತ್ತೆ, ಆರಾಮ್ಸೆ ಮನೇಲಿ ಕೂತ್ಕೊಳ್ಬಹುದು ಅಂತ ಏನಿದೆ? ನೋ, ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಇತಿಹಾಸದ ಗತವೈಭವವನ್ನು ನಾವು ಮೆಲುಕು ಹಾಕುವಂತ ಸಂದರ್ಭ. ಇತಿಹಾಸದಲ್ಲಿ ಪಟ್ಟಂತ ಶ್ರಮ, ಹೋರಾಟ, ಬಲಿದಾನ ಇದೆಲ್ಲದನ್ನ ಕೂಡ ಮೆಲುಕು ಹಾಕುವಂತಹ ಸಂದರ್ಭ ಅದು. ಹಾಗಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸ್ವಾತಂತ್ರ್ಯ ಹಬ್ಬವಾಗಿ ಹಬ್ಬದ ರೀತಿಯಲ್ಲಿ ಇದೀಗ ಆಚರಿಸಲಾಗ್ತಾ ಇದೆ. ಬ್ರಿಟಿಷರ ಆಳ್ವಿಕೆಯು ಮೊದಲಿಗೂ ಭಾರತದ ಗತವೈಭವ ಯಾವ ರೀತಿ ಇತ್ತು, ಆ ಬಳಿಕ ನಾವು ಪಟ್ಟ ಶ್ರಮ ಏನು, ನಮ್ಮ ಹಿರಿಯರು ನಮಗೋಸ್ಕರ ಯಾವ ರೀತಿ ಬಲಿದಾನಗಳನ್ನ ಕೊಟ್ಟರು, ಇದೆಲ್ಲದನ್ನ ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಬನ್ನಿ. ನಾಳೆ ವಿಧಾನಸೌಧಕ್ಕೆ ಕರ್ಕೊಂಡು ಬನ್ನಿ. ಆ ಮಕ್ಕಳಿಗೆ ಪಾಠಗಳನ್ನ ಕಲಿಸಿ. ಅಲ್ಲಿ ಒಂದಿಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆಗಳಿರುತ್ತೆ, ಒಂದಿಷ್ಟು ಸ್ಟಾಲ್ಗಳಿರುತ್ತೆ, ಒಂದು ಹಬ್ಬದ ವಾತಾವರಣ ಇರುತ್ತೆ. ಇವನ್ ಟ್ರಾಫಿಕ್ ರೂಟ್ ಕೂಡ ಚೇಂಜ್ ಮಾಡಿದ್ದಾರಂತೆ. ಆ ರಸ್ತೆಯನ್ನು ಕೂಡ ಸಿಂಗಾರ ಮಾಡಿರುವಂಥ ವಿಷುವಲ್ಗಳನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ನಾಳೆ ವಿಧಾನಸೌಧದ ಎದುರಿನ ರಸ್ತೆಯಲ್ಲಿ ಯಾವುದೇ ಸಂಚಾರ ಇರಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಚರಣೆಗಳಿರುತ್ತೆ, ಸಾಂಸ್ಕೃತಿಕ ಆಚರಣೆಗಳಿರುತ್ತೆ. ಸೊ ಅಲ್ಲಿ ಯಾವ್ಯಾವ ರೀತಿ ಅಲ್ಲಿನ ಪ್ರಿಪರೇಷನ್ ಆಗ್ತಾ ಇದೆ, ಇದೆಲ್ಲದನ್ನ ನಮ್ಮ ಪ್ರತಿನಿಧಿ ವಿನೋದ್ ಅಲ್ಲಿನ ವಸ್ತುಸ್ಥಿತಿಯನ್ನು ತೋರಿಸಿದ್ದಾರೆ. ಹೋಗಿ ನೋಡ್ಕೊಡ್ಬೋದು. ನಾಳೆ ಸ್ವತಂತ್ರ ದಿನಾಚರಣೆ ಹಿನ್ನೆಲೆ ಈಗಾಗಲೇ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ಅಂದ್ರೆ ಒಂದು ವಿನೂತನವಾಗಿ ನಗರದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಕ್ಕೆ ಜಿಬಿಎ ಅಧಿಕಾರಿಗಳು ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಒಂದು ಆಚರಣೆ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ ಮತ್ತೆ ವಿಧಾನಸೌಧದಲ್ಲಿ ಮಾಡ್ತಾ ಇದ್ದಾರೆ. ಈಗ ಆ ಒಂದು ಸಿದ್ಧತೆ ಹೇಗಿದೆ ಅಂತ ನಮ್ಮ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ನಾವು ವಿಧಾನಸೌಧದ ಗ್ರ್ಯಾಂಡ್ ಮೆಟ್ಟಿಲ್ಗಳಿದ್ದಾವೆ, ಗ್ರ್ಯಾಂಡ್ ಸ್ಟೆಪ್ಸ್ಗಳ ಇದೆ ಏನಿದೆ ಅದರ ಮುಂದೆ ಇದ್ದೀನಿ. ಈ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ನೀವು. ಅಂದ್ರೆ ನಾಳೆ ಏನೋ ಒಂದು ಫ್ರೀಡಂ ಹಬ್ಬ ನಡೆಯುತ್ತೆ, ಅದಕ್ಕೆ ಯಾವ ತರ ಸಕಲ ರೀತಿ ಸಿದ್ಧತೆಗಳು ಬೇಕು. ಆ ಸ್ಟೇಜ್ ಆಗಿರ್ಬೋದು, ಲೈಟಿಂಗ್ ವ್ಯವಸ್ಥೆ, ಸ್ಪೀಕರ್ ವ್ಯವಸ್ಥೆ, ಜೊತೆಗೆ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಒಂದು ಕೂತ್ಕೊಳ್ಳೋದು ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಒಂದು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಕ್ಕೆ ಏನೆಲ್ಲ ಅದಕ್ಕೆ ಸಿದ್ಧತೆಗಳು ಬೇಕು. ಆ ಒಂದು ಸಿದ್ಧತೆಗಳನ್ನ ಅಂತಿಮ ಹಂತದ ಸಿದ್ಧತೆ ಇದೆ. ಅಂದ್ರೆ ಯಾಕಂದ್ರೆ ನಾಳೆ ಇರುವ ಕಾರಣದಿಂದ ವಿತ್ ಎನಿ ಕಂಡೀಷನ್ ಆಗ್ಲೇಬೇಕು. ಆ ಒಂದು ಕಾರಣಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಡ್ತೇನೆ. ದೃಶ್ಯಗಳು ನೋಡ್ತಾ ಹೋಗ್ಬೋದು. ಹೇಗೆ ಲೈಟಿಂಗ್ಸ್ ಆಗಿರ್ಲಿ, ಜೊತೆಗೆ ದೊಡ್ಡ ದೊಡ್ಡ ಸ್ಪೀಕರ್ಗಳು ನೋಡಿ ಲೈಟಿಂಗ್ಸ್ ಅನ್ನು ಸಹ ಯಾವ ರೀತಿ ಅರೇಂಜ್ ಮಾಡ್ತಾರೆ. ಯಾಕಂದ್ರೆ ರಾತ್ರಿ ಹೊತ್ತಾಗತ್ತಲ್ವಾ, ಅಂದ್ರೆ ಬೆಳಗ್ಗೆ ಒಂದು 11 ಗಂಟೆಯಿಂದ ರಾತ್ರಿ 9:30 ಸುಮಾರಿಗೆ ಈ ಒಂದು ಕಾರ್ಯಕ್ರಮಗಳು ಸತತವಾಗಿ ಇರ್ತವೆ. ಅಂದ್ರೆ ಡ್ಯಾನ್ಸ್ ಆಗಿರ್ಬೋದು, ಒಂದು ನಾಟಕಗಳಾಗಿರ್ಬೋದು, ಬೀದಿ ನಾಟಕಗಳಾಗಿರ್ಬೋದು, ಮತ್ತೆ ಕಲೆ ಪ್ರದರ್ಶನ ಆಗಿರ್ಬೋದು, ಆರ್ಟ್ ಡ್ರಾಯಿಂಗ್ ಆಗಿರ್ಬೋದು, ಇನ್ನು ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳು ಈ ಒಂದು ಫ್ರೀಡಂ ಹಬ್ಬದಲ್ಲಿ ಇದೆ. ಸೊ ಹಾಗಾಗಿ ಅದರ ಭಾಗವಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸಿದ್ಧತೆಗಳು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ನಾನು ಸ್ಟೇಜ್ ಮೇಲೆ ಕಾಣಿಸ್ತಾ ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ಒಂದು ಸ್ಟೇಜ್ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಸಂಜೆ ಒಂದು 6 ರಿಂದ 7 ಗಂಟೆ ನಂತರ ಒಂದು ಕಾರ್ಯಕ್ರಮ ಇರಲಿಲ್ಲ. ಅಂದ್ರೆ ಸಂಗೀತ ರಸಮಂಜರಿ ಕಾರ್ಯಕ್ರಮ, ಖ್ಯಾತ ಸಂಗೀತ ಗಾಯಕರುಗಳು ಸಹ ಈ ಒಂದು ಏನು ಸಂಗೀತ ಕಾರ್ಯಕ್ರಮ ಭಾಗಿಯಾಗ್ತಾರೆ. ವಿ ಹರಿಕೃಷ್ಣ ಅವರ ಹೆಂಡತಿ ವಾಣಿ ಹರಿಕೃಷ್ಣ ಆಗಿರೋದು, ಮತ್ತೆ ಚಂದನ್ ಶೆಟ್ಟಿ ಆಗಿರೋದು, ಇನ್ನೂ ಹಲವಾರು ಒಂದು ಸಿಂಗರ್ಸ್ಗಳು ಈ ಒಂದು ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವರಿಂದ ಈ ಒಂದು ನೃತ್ಯ ಅಂದ್ರೆ ಈ ಒಟ್ಟಾರೆಯಾಗಿ ಈ ಒಂದು ಸಂಗೀತ ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಅಲ್ಲಿ ಎದುರುಗಡೆ ನೋಡ್ತಾ ಹೋಗ್ಬಿಟ್ಟು ನೀವು ಹೈಕೋರ್ಟ್ ಎದುರುಗಡೆನೆ ಒಂದು ಸ್ಟಾಲ್ಸ್ಗಳು ಕಾಣ್ತಾವಲ್ಲ, ಚಿಕ್ಕ ಪುಟ್ಟ ಸ್ಟಾಲ್ಸ್ಗಳು, ಸುಮಾರು 50ಕ್ಕೂ ಹೆಚ್ಚು ಸ್ಟಾಲ್ಸ್ಗಳು ಈ ಒಂದು ಇಲ್ಲಿ ಬರ್ತಕ್ಕಂಥ ಜನಗಳಿಗಿದೆ. ಅಂದ್ರೆ ಇಲ್ಲಿ ಕೇವಲ ಒಂದೇ ತರ ಸ್ಟಾಲ್ಸ್ ಅಲ್ಲ, ಬಟ್ಟೆ ಆಗಿರ್ಬೋದು, ಹ್ಯಾಂಡ್ ಕ್ರಾಫ್ಟು, ಮತ್ತೆ ಹ್ಯಾಂಡ್ ಮೇಡ್ ಕ್ರಾಫ್ಟೆಡ್ಗಳು, ಜೊತೆಗೆ ಆಹಾರ ಆಗಿರಲಿ, ಪುಸ್ತಕ ಆಗಿರಲಿ, ಬಟ್ಟೆ ಆಗಿರಲಿ, ಜೊತೆಗೆ ಆಟಿಕೆಗಳಾಗಿರಲಿ, ಇನ್ನೂ ಹಲವಾರು ರೀತಿಯ ಒಂದು ಸ್ಟಾಲ್ಸ್ಗಳು ಅಲ್ಲಿ ಆ ಒಂದು ವಿಧಾನಸೌಧ ಅಂದ್ರೆ ಹೈಕೋರ್ಟ್ ಮುಂದೆ ಏನಿದೆ ಜಾಗ, ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ ಇರತಕ್ಕಂಥ ಜಾಗದಲ್ಲಿ ಅಲ್ಲಿ ಹಾಕಲಾಗುತ್ತೆ. ಜೊತೆಗೆ ಇಲ್ಲಿ ಸಂಜೆ 6 ಗಂಟೆಗೆ 6 ಗಂಟೆ ನಂತರ CM ಆಗಿರಲಿ, DCM ಆಗಿರಲಿ, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಇಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾರೆ. ಅಂದ್ರೆ ಈ ಒಂದು ಉದ್ದೇಶ ಇಷ್ಟೇ ಈ ಒಂದು ಕಾರ್ಯಕ್ರಮದ್ದು.
ಇಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ದಿನ ಪಿಕ್ನಿಕ್ ತರ ಅಂದ್ರೆ ರಜೆ ಇದ್ದಾಗ ಏನ್ ಮಾಡೋದು, ರಜೆ ನಮ್ಮ ಸಾಂಸ್ಕೃತಿಕ ಮತ್ತು ಕಲೆ ವಾಸ್ತುಶಿಲ್ಪ ಎಲ್ಲದ ಬಗ್ಗೆ ಜನಗಳಿಗೆ ಅರಿವು ಆಗಬೇಕು, ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಪ್ರಥಮ ಬಾರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಪ್ರಥಮ ಬಾರಿಗೆ ಸಕ್ಸಸ್ ಆಗುತ್ತಾ ಅಥವಾ ಏನೆಲ್ಲ ಲೋಪದೋಷಗಳು ಆಗುತ್ತೆ, ಜೊತೆಗೆ ಕೆಲವೊಂದಿಷ್ಟು ವಿನೂತನವಾಗಿ ಪ್ರಯತ್ನ ಮಾಡ್ತೀವಿ ಇಡೀ ದೇಶದಲ್ಲಿ. ಇದೊಂದು ರಿಸ್ಕಿ ಕೆಲಸನ ಹೌದು, ಆದರೆ ಈ ರಿಸ್ಕಿ ಕೆಲಸನ ಹೇಗೆ ಜವಾಬ್ದಾರಿಯುತವಾಗಿ ಪೊಲೀಸ್ ಅಧಿಕಾರಿಗಳು, GBA ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ನಿರ್ವಹಣೆ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕು. ಕ್ಯಾಮರಾ ಪರ್ಸನ್ ಸಾದಿಕ್ ನಮ್ಮ ಜೊತೆ ವಿನೋದ್ ಕಮ್ತಾರ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.